ಯಶಸ್ವಿಯಾಗಿ ನಿರ್ವಹಿಸಿ ಹೆಗ್ಗಳಿಕೆ ಅವರದು. ಕಾರ್ಗಿಲ್ ಯುದ್ಧ, ಅಣುಬಾಂಬ್ ಪರೀಕ್ಷೆ ಬಳಿಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನಿರ್ಬಂಧ, ಸಂಸತ್ ಮೇಲೆ ಉಗ್ರರ ದಾಳಿ, ಹೀಗೆ ನಿರಂತರವಾದ ಬಿಕ್ಕಟ್ಟಿನ ನಡುವೆಯೂ ಭಾರತದ ರಕ್ಷಣಾ ಸಚಿವರಾಗಿ ಸೂಕ್ಷ್ಮ ಸಂದರ್ಭದಲ್ಲಿ ತಮ್ಮ ನಾಯಕತ್ವದ ಗುಣವನ್ನು ಮೆರೆದಿದ್ದರು. ರಾಜಕೀಯ ವಲಯದಲ್ಲಿ ಎಲ್ಲರೊಂದಿಗೆ ಸಿಂಗ್ ಅವರು ಉತ್ತಮ ಒಡನಾಟ ಹೊಂದಿದ್ದರು. ಅವರ ನಿಧನದಿಂದ ಅತ್ಯುತ್ತಮ ರಾಜಕೀಯ ಧುರೀಣವನ್ನು ನಾವು ಕಳೆದುಕೊಂಡಂತಾಗಿದೆ. ಹಿರಿಯ ವಿಮರ್ಶಕ ಡಾಕ್ಟರ್ GS ಅಮ್ಮೂರು ಹಿರಿಯ ಮತ್ತು ಆಧುನಿಕ ಕರ್ನಾಟಕ ಸಾಹಿತ್ಯದ ಹಿರಿಯ ಮತ್ತು ಮೌಲಿಕ ವಿಮರ್ಶಕರಲ್ಲಿ ಪ್ರಮುಖರಾಗಿದ್ದರು. ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದು ಅವರು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಹೊಸ ಆಯಾಮ ನೀಡಿದರು. ಆಂಗ್ಲ ಹಾಗೂ ಕನ್ನಡ ಭಾಷೆಯ ಮೇಲೆ ಉತ್ತಮ ಪ್ರಭುತ್ವ ಮತ್ತು ಪಾಂಡಿತ್ಯ ಹೊಂದಿದ್ದ ಆಮೂರರು ಕಾಮಿಡಿಯ ಪರಿಕಲ್ಪನೆ ಎಂಬ ಮಹಾಪ್ರಬಂಧ ಬರೆದು ಗೌರವ ಡಾಕ್ಟರೇಟ್ ಪಡೆದಿದ್ದರು. ಸಾಹಿತ್ಯ ಕ್ಷೇತ್ರಗಳು ವಿಮರ್ಶಕರು ಮತ್ತು ವಿವೇಕರಾಗಿ ನೀಡಿದ ಕೊಡುಗೆ ಬಹಳ ಉತ್ಕೃಷ್ಟವಾದ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. VS ಸೋಂದೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಕನಸುಕೊಂಡಿದ್ದ ಅಪರೂಪದ ಸಹಕಾರಿ ಧುರೀಣರು. ಶಿರಸಿ ಅರ್ಬನ್ ಬ್ಯಾಂಕ್ ಚೇರ್ಮನ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷ ಸೇವೆ ಸಲ್ಲಿಸಿದರು. ಹಿರಿಯ ಸಾಮಾಜಿಕ ಮುಂದಾಳು ಹಾಗೂ ಅಭಿವೃದ್ಧಿಪರ ಚಿಂತಕರಾಗಿದ್ದ VS ಸೋಂದೆ ಅವರು ಜಿಲ್ಲಾ ಸಹಕಾರಿ ಕ್ಷೇತ್ರದ ಉತ್ತಮ ಕೊಡುಗೆ ನೀಡಿದರು. ಶಿರಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಅವರ ದೂರದೃಷ್ಟಿ ಯೋಜನೆಗಳು ಪೂರಕವಾಗಿದ್ದವು. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸ, ಸಾಮಾಜಿಕ, ಧಾರ್ಮಿಕ, ವಾಣಿಜ್ಯ, ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಗಣನೀಯ ಸೇವೆಯನ್ನು ಸಲ್ಲಿಸಿದರು. ಹಿರಿಯ ರವಿ ಬೆಳಗೆರೆ ಪತ್ರಕರ್ತ ಹಾಗೂ ಸಾಹಿತಿಯಾಗಿದ್ದ ರವಿ ಬೆಳಗೆರೆ ಅವರು 13ನೇ ನವೆಂಬರ್ 2021 ನಿಧನರಾದರು. ಇತಿಹಾಸ ಉಪನ್ಯಾಸಕರಾಗಿ ವನ್ಯಜೀವನ ಪ್ರಾರಂಭಿಸಿದ ರವಿ ಬೆಳಗಾರವರು 1995ರಲ್ಲಿ ಪ್ರಾರಂಭಿಸಿದ ಹಾಯ್ ಬೆಂಗಳೂರು ಟ್ಯಾಬ್ಲೆಟ್ ಪತ್ರಿಕೆ ಯಶಸ್ವಿ ಹಾಲು ಪ್ರಕಟಗೊಂಡಿತ್ತು. ಯುವ ಜನತೆಗೆ ಅವರು ಪ್ರಕಟಿಸಿದ್ದ ಓ ಮನಸ್ಸೆ ಪತ್ರಿಕೆ ಯಶಸ್ವಿಯಾಯಿತು. ಹಳೆಯ ಹಾಡುಗಳ ಪ್ರಸ್ತುತಿಯ ಎಂದೂ ಮರೆಯದ ಹಾಡು ಕಾರ್ಯಕ್ರಮ ಅವರ ನೆಚ್ಚಿನ ಕೀರ್ತಿಯನ್ನು ತಂದುಕೊಟ್ಟಿತ್ತು. ಬೆಂಗಳೂರಿನ ಪ್ರಾರ್ಥನಾ ಶಾಲೆ ಸ್ಥಾಪಿಸಿದ ಮೂಲಕ ಸಹಸ್ರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದರು. ಪತ್ರಿಕೋದ್ಯಮಿ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ರವಿ ಬೆಳಗಾರಿಯವರು ನೀಡಿರುವ ಸೇವೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಅವರಿಗೆ ದೊರಕಿದ್ದವು. ಇವರ ಅಕಾಲಿಕ ನಿಧನದಿಂದ ಪತ್ರಿಕಾ ಕ್ಷೇತ್ರಕ್ಕೆ ನಷ್ಟವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿರುವ ಎಲ್ಲ ಹಿರಿಯ ಚೇತನಗಳಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಸಂದರ್ಭದಲ್ಲಿ ತಾವು ಮಂಡಿಸಲು ಸಂತಾಪ ಸೂಚನೆಯನ್ನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಕಳೆದ ಅಧಿವೇಶನದ ನಂತರ ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಪತ್ರಕರ್ತರು, ಸಾಹಿತಿಗಳು, ಅನೇಕ ಜನ ಗಣ್ಯರು ನಮ್ಮನ್ನು ಅಗಲಿದ್ದಾರೆ. ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರದವರು. ಮೊದಲು ಇವರು SSPಯಿಂದ ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿಯಿಂದ 69ರಲ್ಲಿ ಶಾಸಕರಾಗಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅದ ನಂತರ ಲೋಕದಳ ಸೇರ್ಕೊಂಡ್ರು 74ರಲ್ಲಿ. ಆಮೇಲೆ 77ರಲ್ಲಿ 75ರಲ್ಲಿ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಬಂದಾಗ ಅದನ್ನು ವಿರೋಧಿಸಿ ಜೈಲು ವಾಸನೂ ಕೂಡ ಅನುಭವಿಸಿದರು. ಆಮೇಲೆ 77ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಪಾರ್ಲಿಮೆಂಟಿಗೆ ಅವರು ಹಾಜಿಪುರ ಅಂತಕ್ಕಂಥ ಲೋಕಸಭಾ ಕ್ಷೇತ್ರ
ಆ ಕ್ಷೇತ್ರದಿಂದ ಲೋಕಸಭೆಗೆ ನಿರಂತರವಾಗಿ ಆಯ್ಕೆಯಾಗಿದ್ದರು. ಅವರು ಬರೀ ಬಿಹಾರ್ನ ದಲಿತ ನಾಯಕರಾಗಿರಲಿಲ್ಲ, ಇಡೀ ದೇಶದ ದಲಿತ ನಾಯಕರಾಗಿದ್ದರು, ಹಿರಿಯ ದಲಿತ ನಾಯಕರಾಗಿದ್ದರು. ನನಗೂ ಅವ್ರಿಗೂ ನಾವು ಜನತಾ ಪಾರ್ಟಿನಲ್ಲಿದ್ದಾಗ ಒಡನಾಟ ಇತ್ತು. ಆಮೇಲೆ ಲೋಕದಳ, ಜನತಾದಳ, ಜನತಾ ಪಾರ್ಟಿ ಆಗ ಭಾಳ ನಿಕಟವಾದಂಥ ಸಂಪರ್ಕ ಇತ್ತು. MA ಲಾ ಪದವೀಧರರಾಗಿದ್ದರು. ಬಡವರ ಬಗ್ಗೆ, ಕೆಳ ಸಮುದಾಯದ ಜನರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ. ಅವರು ಮಂಡಲ್ ಕಮಿಷನ್ ವರದಿ ವಿರುದ್ಧ ಭಾಳ ಜನರು ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು. ಆಗ ಇವರೆಲ್ಲ ಲಾಲೂ ಪ್ರಸಾದ್ ಯಾದವ್, ರಾಮವಿಲಾಸ್ ಪಾಸ್ವಾನ್, ನಿತೀಶ್ ಕುಮಾರ್, ಶರದ್ ಯಾದವ್, ಇವರೆಲ್ಲರೂ VP ಸಿಂಗ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥ ಜನ. ಅದನ್ನು ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವರದಿಯ ಪರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಜನರಿಗೆ ಮಂಡಲ್ ಕಮಿಷನ್ ವರದಿಯ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಂಥ ಒಬ್ಬ ದಲಿತ ನಾಯಕ. ಅವರು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಎಲ್ಲ ಸದಸ್ಯರಾಗಿದ್ದರು. ಮತ್ತು 5 ಜನ ಪ್ರಧಾನಮಂತ್ರಿಗಳ ಹತ್ರ ಮಂತ್ರಿಗಳಾಗಿ ಕೆಲಸ ಮಾಡಿದರು. ಸುಮಾರು 50 ವರ್ಷಗಳ ಕಾಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿದ್ದರು. 5 ದಶಕಗಳ ಕಾಲ ಭಾರತದ ರಾಜಕೀಯದಲ್ಲಿ ಮುಂಚೂಣಿ ನಾಯಕರಾಗಿ ಕೆಲಸ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಆಮೇಲೆ ಜನತಾದಳ, JDU ಇವೆಲ್ಲ ಆದಮೇಲೆ ಅವ್ರದ್ದೇ ಆದಂಥ ಒಂದು ಪಕ್ಷ ಕಟ್ಟಿದ್ರು. ಆ ಪಕ್ಷ ಕಟ್ಕೊಂಡು ಕೊನೆವರೆಗೂ ಕೂಡ ಆ ಪಕ್ಷದಲ್ಲೇ ಇದ್ದರು. ಅವರು ಭಾಳ ದಿನ ಏನು ಅವರು ಕಾಯಿಲೆಗೆ ಈಡಾಗಿರಲಿಲ್ಲ. ಅವರು ಭಾಳ ಕಡಿಮೆ ಅವಧಿನಲ್ಲೇ ಪಾಪ ಕಾಲವಾಗ್ಬಿಟ್ರು, ನಮ್ಮನ್ನು ಅಗಲಿದ್ರು. ಸುಮಾರು 74 ವರ್ಷಗಳ ಕಾಲ ಬದುಕಿದ್ರು. ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದರು, ಕಲ್ಲಿದ್ದಲು ಇಲಾಖೆಯಲ್ಲಿ ಕೆಲಸ ಮಾಡಿದರು, ಆಮೇಲೆ ಈ ರಾಸಾಯನಿಕ ಆ ಇಲಾಖೆಯಲ್ಲಿ ಕೆಲಸ ಮಾಡಿದರು. ನಂತರ ಆಹಾರ ಸರಬರಾಜು ಇಲಾಖೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದರು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಸಾರಿ ಅವರನ್ನು ಪಡಿತರ ಇಲಾಖೆ ಸಚಿವರಾಗಿದ್ದಾಗ ಅನೇಕ ಸಾರಿ ಭೇಟಿ ಮಾಡಿದ್ದು. ಭಾಳ ಒಬ್ಬ ಆತ್ಮೀಯ ಸ್ನೇಹಿತ ನನಗೆ. ಡೆಲ್ಲಿಗೆ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಿದ್ದೆ. ರಾಮವಿಲಾಸ್ ಪಾಸ್ವಾನ್ಗೆ, ಶರದ್ ಯಾದವ್ಗೆ, ಇವರಿಗೆಲ್ಲ ಭೇಟಿ ಮಾಡ್ತಿದ್ದೆ. ಅಂಥ ಒಬ್ಬ ಆತ್ಮೀಯ ಸ್ನೇಹಿತನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಡಾಕ್ಟರ್ ವೈ ನಾಗಪ್ಪ ಅವರು ಹರಿಹರದವರು. ಮೂಲತಃ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಿದ್ದಂಥವ್ರು. ಸರ್ಕಾರಿ ಸೇವೆಯಲ್ಲೂ ಕೂಡ ಕೆಲಸ ಮಾಡಿದರು. ಪ್ರವೃತ್ತಿನಲ್ಲಿ ಕುಸ್ತಿಪಟುನೂ ಕೂಡ ಆಗಿದ್ದರು. MBBS MD ಮಾಡಿದರೂ ಕೂಡ
ಅವರು ಕುಸ್ತಿಪಟುವಾಗಿದ್ದರು. ಭಾಳ ಮಿತಭಾಷಿ, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದಂಥ ಒಬ್ಬ ವ್ಯಕ್ತಿ. ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಕೆಲವು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. 3 ಬಾರಿ ಶಾಸಕರಾಗಿದ್ದರು. ಅದ್ರ ಜೊತೆಗೆ ಕಾಳಿದಾಸ ವಿದ್ಯಾಸಂಸ್ಥೆ ಇದರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅದರ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು. ಭಾಳ ಜನಪ್ರಿಯವಾದಂಥ ಒಬ್ಬ ವ್ಯಕ್ತಿ. ಹಿಂದುಳಿದವರ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಕೊನೆಯವರೆಗೂ ಕೂಡ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಮಾತಾಡ್ತಿದ್ರು. ಅದಕ್ಕಿಂತ ಭಾಳ ಮುಖ್ಯವಾಗಿ ಯಾವುದೇ ಭಾಷಣ ಮಾಡುವಾಗ ವಚನಗಳನ್ನು, ಬಸವಣ್ಣವರ ವಚನಗಳನ್ನು ಪ್ರಸ್ತಾಪ ಮಾಡೋರು. ಅಸೆಂಬ್ಲಿನಲ್ಲಿ ಮಾತಾಡಲಿ, ಹೊರಗಡೆ ಮಾತಾಡಲಿ, ಎಲ್ಲೇ ಮಾತಾಡಿದ್ರು ಕೂಡ ವಚನಗಳನ್ನು ಪ್ರಸ್ತಾಪ ಮಾಡಿ ಅವ್ರ ಭಾಷಣ, ವಚನಗಳಿಲ್ಲದೇ ಅವ್ರ ಭಾಷಣ ಇರ್ತಾನೆ ಇರಲಿಲ್ಲ. ಸೊ ಬಸವಣ್ಣವರ ಅನುಯಾಯಿ ಕೂಡ ಆಗಿದ್ದರು ಅಂಥೇಳಿ ಇವತ್ತು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಗಪ್ಪನವರು ಶೋಷಿತರ ಧ್ವನಿಯಾಗಿದ್ದಂಥವರು. ಅವರು ನಮ್ಮನ್ನು 27/10/2020 ನಿಧನರಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಬಸವಂತ್ ಐರೋಜಿ ಪಾಟೀಲ್ ಇವರು ಉಜಗಾಂವ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು. 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. BA BCom ಕಾನೂನು ಪದವಿ ಮಾಡಿದ್ದಂಥವರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದಂಥವರು. ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಕೆ ಮಲ್ಲಪ್ಪನವರು ದಾವಣಗೆರೆಯವರು. ಇವರು ನಮ್ಮ ಜೊತೆಯಲ್ಲೇ ಶಾಸಕರಾಗಿದ್ದರು. 2 ಬಾರಿ ಶಾಸಕರು, ಕೆಳಮನೆಯಲ್ಲಿ ಶಾಸಕರಾಗಿದ್ದರು. ಒಮ್ಮೆ ಮೇಲ್ಮನೆಯಲ್ಲೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದರು. ಭಾಳ ಸರಳ, ಸಜ್ಜನಿಕೆ, ಪ್ರಾಮಾಣಿಕ ವ್ಯಕ್ತಿ. ಅವರು ಇಸ್ತ್ರಿ ಮಾಡಿದ ಬಟ್ಟೆನೂ ಕೂಡ ಹಾಕತ್ತಿರಲಿಲ್ಲ ಯಾವಾಗಲೂ. ನನ್ನ ಜೊತೆ ಭಾಳ ವರ್ಷಗಳ ಕಾಲ ನಿಕಟವಾದಂಥ ಸಂಬಂಧ ಇಟ್ಕೊಂಡಿದ್ದಂಥವ್ರು. ನಾನು 83ರಲ್ಲಿ ಶಾಸಕನಾಗಿ ಬಂತವಿಂದ ಅವರು ಕೊನೆಯವರೆಗೂ ಇತ್ತೀಚೆಗೆ 1-2 ತಿಂಗಳಿಂದ ಹೋಗಿದ್ದೆ ಅವ್ರ ಮನೆಗೆ. ನಾನು ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ 2-3 ತಿಂಗಳಾಯಿತು ಅಂತ ಅನಿಸುತ್ತೆ. ಅವ್ರ ಆರೋಗ್ಯ ವಿಚಾರಿಸೋಣ ಅಂತ ಹೋಗಿದ್ದೆ. ಪಾಪ ಆರೋಗ್ಯ ಸ್ವಲ್ಪ ಕ್ಷೀಣಿಸ್ತಾ ಇತ್ತು. ಬಟ್ ಇಷ್ಟು ಜಾಗ್ರತೆ ಸಾಯ್ತಾರ ಅಂತ ಗೊತ್ತಿರಲಿಲ್ಲ ಅವರು. ಅವರು ಕೂಡ 80 ವರ್ಷಕ್ಕಿಂತ ಹೆಚ್ಚಾಗಿ ಬದುಕಿದ್ದರು. ಬಟ್ ಗಾಂಧಿವಾದಿಯಾಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಗಾಂಧಿವಾದಿಯಾಗಿದ್ದರು. ಮತ್ತು ಸ್ವತಃ ಕುಸ್ತಿಪಟು ಕೂಡ ಅವರು. ಅದಕ್ಕಾಗಿ ಒಂದು ಇದನ್ನು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿ ಅನೇಕ ಜನ ಬಾಡಿ ಬಿಲ್ಡರ್ಸ್ಗಳು, ವೆಯ್ಟ್ ಲಿಫ್ಟರ್ಸ್ಗಳು, ಕುಸ್ತಿಪಟುಗಳು ಇವೆಲ್ಲ ಆಗಲಿಕ್ಕೆ ಕಾರಣಕರ್ತರಾಗಿದ್ದರು. ಅಂಥ ಒಬ್ಬ ಸರಳ, ಪ್ರಾಮಾಣಿಕ ವ್ಯಕ್ತಿ. ಭಾಳ ಅಪರೂಪ. ಇಂಥವನ್ನೆಲ್ಲ ನಾವು ಹುಡುಕಬೇಕಾದ್ರೆ ಸಾರ್ವಜನಿಕ ಜೀವನದಲ್ಲಿ ಭಾಳ ಅಪರೂಪ. ಇವರು ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಆಶಿಸ್ತೇನೆ. ಆಮೇಲೆ ರತನ್ ಕುಮಾರ್ ಕಟ್ಟಿಮಾರ್ ಇವರು ಒಮ್ಮೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ಕೂಡ ಕಾನೂನು ಪದವೀಧರರಾಗಿದ್ದು ಕೃಷಿಕರಾಗಿದ್ದಂಥವರು. ಸೊ ನಾವೇನು ನೋಡಿರಲಿಲ್ಲ ಇವರಿಗೆ. 67ನೇ ಇಸ್ವಿನಲ್ಲಿ
ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜಸ್ವಂತ್ ಸಿಂಗ್ ಅವರು ರಾಜಸ್ಥಾನದವರು, ಸೇನಾಧಿಕಾರಿಯಾಗಿದ್ದಂಥವರು, ಡಿಫೆನ್ಸ್ನಲ್ಲಿ ಇದ್ದರು. ಆಮೇಲೆ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ವಾಜಪೇಯಿ ಅವರಿಗೆ ಭಾಳ ಹತ್ತಿರವಾಗಿದ್ದರು. ಯಾಕೆಂದರೆ ನಾವು ಈ ಕಾವೇರಿ ನೀರಿನ ವಿವಾದದಲ್ಲಿ ಹೋದಾಗ ವಾಜಪೇಯಿ ಅವರಿಗೆ ಹೆಚ್ಚು ಅಡ್ವೈಸ್ ಮಾಡ್ತಿದ್ದವರು. ಕಾವೇರಿ ನೀರಾವರಿ ವಿವಾದ ತಮಿಳುನಾಡಿನವ್ರಿಗೂ ನಮಗೂ ಆ ಸಂದರ್ಭ ಬಂದಾಗ ಇವರು ಯಾವಾಗಲೂ ಇರ್ತಿದ್ರು ಮೀಟಿಂಗ್ಗಳಲ್ಲಿ. ವಾಜಪೇಯಿ ಅವರಿಗೆ ಅಸಿಸ್ಟ್ ಮಾಡೋರು ಪ್ರಧಾನಮಂತ್ರಿ ಆಗಿರುವಾಗ. ನಾನು JH ಪಟೇಲ್ರು ಒಂದು 2-3 ಮೀಟಿಂಗ್ಗಳಿಗೆ, ಕಾವೇರಿ ವಿವಾದದ ಮೀಟಿಂಗ್ಗಳಿಗೆ ಹೋಗಿದ್ದು. ಎಲ್ಲ ಟೈಮ್ನಲ್ಲೂ ಕೂಡ ಇರ್ತಿದ್ರು. ಬುದ್ಧಿವಂತರಿದ್ದರು, ಒಬ್ಬ ಬುದ್ಧಿವಂತ ರಾಜಕಾರಣಿ ಅವರು. ಅದಕ್ಕೇ ವಿದೇಶಾಂಗ, ಹಣಕಾಸು ಮತ್ತು ರಕ್ಷಣೆ ಇಂಥ ಪ್ರಮುಖವಾದಂಥ ಇಲಾಖೆಗಳನ್ನು ಅವ್ರಿಗೆ ಕೊಟ್ಟಿದ್ದರು. ಅವರು ಸಮರ್ಥರಾಗವ್ರೆ, ಬುದ್ಧಿವಂತ ಇದ್ದಾರೆ ಅಂಥೇಳಿ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾದಂಥ ಇಲಾಖೆಗಳನ್ನು ನಿರ್ವಹಿಸಿದರು. ಮತ್ತು ಪುಸ್ತಕಗಳನ್ನು ಕೂಡ ಬರೀತಾ ಇದ್ದರು. ಅವರು ರೈಟರ್ ಕೂಡ ಆಗಿದ್ದರು. ಅಂಥ ಒಬ್ಬ ಮೇಧಾವಿ ರಾಜಕಾರಣಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡಾಕ್ಟರ್ GS ಅಮೂರ ಇವರು ಆಧುನಿಕ ಕನ್ನಡ ಸಾಹಿತ್ಯದ ಅಗ್ರಮಾನ್ಯ ವಿಮರ್ಶಕರಾಗಿದ್ದಂಥವರು. ನಿಮ್ಮ ಆನಗಲ್ ತಾಲೂಕು, ಧಾರವಾಡ ಆನಗಲ್ ತಾಲೂಕಿನವರು ಅಮೂರ. ಇವರು ಆಂಗ್ಲ ಭಾಷೆಯಲ್ಲಿ MA ಮಾಡಿದ್ರು, ಆಮೇಲೆ PhD ಕೂಡ ಮಾಡಿದ್ರು. ಇವರಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ, ಇಂಗ್ಲೀಷಿನ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಭಾಳ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು. ಇಂಗ್ಲೀಷ್ನಲ್ಲೂ ಅಷ್ಟೇ ಪ್ರಬುದ್ಧತೆ ಇತ್ತು, ಕನ್ನಡದಲ್ಲೂ ಕೂಡ ಅಷ್ಟೇ ಪ್ರಬುದ್ಧತೆ ಇತ್ತು. ಭಾಳ ಜನ ಕರ್ನಾಟಕದ ಸಾಹಿತಿಗಳಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದವರು ಕನ್ನಡ ಭಾಷೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡಿರೋರೇ ಜಾಸ್ತಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಇವರು ಕೂಡ ಒಬ್ಬರು ವಿಮರ್ಶಕರಾಗಿದ್ದಂಥವರು, ಅನೇಕ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವರು. ಇವರು ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಪರಿಚಯ ಮಾಡಿದ ಪ್ರಮುಖರಲ್ಲಿ ಇವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅಮೂರ್ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಡಾಕ್ಟರ್ VS ಸೋಂದೆ, ನಿಮ್ಮ ತಾಲೂಕಿನವರು, ಶಿರ್ಸಿಯವರು. ಇವರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಳ ಹೆಸರು ಮಾಡಿದ್ದಂಥವರು. ತಮ್ಮದೇ ಆದಂಥ ಆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆ ಫುಟ್ ಪ್ರಿಂಟನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಸುಮಾರು 65 ವರ್ಷ ಇದ್ದರು ಅಂತಂದರೆ ಭಾಳ ದೀರ್ಘಕಾಲ ಇದ್ದರು ಅಂತಕ್ಕಂಥದ್ದನ್ನು. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸೇವೆ ಮಾಡಿದರು. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ಸೇವೆ ಮಾಡಿದ್ರು, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಕ್ಷೇತ್ರ ಮಾಡಿದರು. ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು. ಆಮೇಲೆ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿನೂ ಕೂಡ ಇವರಿಗೆ ಕೊಟ್ಟಿದ್ದರು. ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಂಥವರು. ಇವರನ್ನು ನೆನಪಿನ ಖಜಾನೆ ಎಂದೇ ಖ್ಯಾತರಾಗಿದ್ದಂಥ VS ಸೋಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ಡಾಕ್ಟರ್ VS ಸೋಂದೆ ಅವರು
ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀ ರವಿ ಬೆಳಗೆರೆ ಇವರು ಹಿರಿಯ ಪತ್ರಕರ್ತರಾಗಿದ್ದಂಥವರು, ಬಳ್ಳಾರಿ ಜಿಲ್ಲೆಯವರು. ಇತಿಹಾಸ ಮತ್ತು ಪ್ರಾಚ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಂಥವರು, ಪದವೀಧರರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಂಥವರು. ಆಮೇಲೆ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಈ ಪತ್ರಿಕೆಗಳಲ್ಲಿ ಭಾಳ ಕೆಲಸ ಮಾಡಿದವರು. 1995ನೇ ಇಸ್ವಿನಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಆಗಲೇ ಇವರು ಸ್ವಲ್ಪ ಕಾಂಟ್ರವರ್ಷಿಯಲ್ ಕೂಡ ವ್ಯಕ್ತಿ ಆಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಕಬೇಕಾಗ್ತದೆ. ಇದೇ ಸದನದ ಒಬ್ಬ ಸದಸ್ಯರ ಮೇಲೆ ಡಿಫಮೇಟರಿ ಲೇಖನ ಬರೆದು ಅದು ತನಿಖೆ ಆಗಿದ್ದು ಕೂಡ ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಅಷ್ಟರ ಮಟ್ಟಿಗೆ ಒಂದು ರೀತಿ ನೇರ ನುಡಿಯ ವ್ಯಕ್ತಿ ಆಗಿದ್ದರೂ ಕೂಡ ಒಂದೊಂದು ಸಾರಿ ಈ ಥರ ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡು ಅವರು ಕಾಂಟ್ರವರ್ಷಿಯಲ್ ಫಿಗರ್ ಆಗಿದ್ದರು. ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮತ್ತು ಅವರು ಈ ಸಿನಿಮಾದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದರು. ಸಂಭಾಷಣೆ ಬರೆಯೋದು, ಡೈರೆಕ್ಟ್ರು ಆಗೋದು, ಪಾತ್ರ ಮಾಡೋದು, ಸ್ವತಃ ಪಾತ್ರ ಮಾಡೋದು, ಇವೆಲ್ಲ ಮಾಡ್ತಾಯಿದ್ರು. ಅಂಥ ಬಹುಮುಖ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವರೆಲ್ಲರಿಗೂ ನೀವು ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ, ಅವರೆಲ್ಲರಿಗೂ ಕೂಡ ಚಿರಶಾಂತಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರೆಲ್ಲರ ಕುಟುಂಬದವರ ನೋವು ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರು ಆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಶ್ರೀಯುತ ಕಾರಜೋಳ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮನ್ನು ಅಗಲಿರ್ತಕ್ಕಂಥ ಗಣ್ಯಮಾನ್ಯರ ಬಗ್ಗೆ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಯಲ್ಲಿ ಭಾಗಿಯಾಗಿ ಮಾತನಾಡಲಿಕ್ಕೆ ಬಯಸ್ತೀನಿ. ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ರವರು ಕೇವಲ ರಾಜಕಾರಣಿ ಅಲ್ಲ, ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. 9 ಬಾರಿ ಲೋಕಸಭಾ ಸದಸ್ಯರಾಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 1 ಬಾರಿ ಶಾಸಕರಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ನಾವೆಲ್ಲರೂ ಇವತ್ತು ಸ್ಮರಿಸ್ತಕ್ಕಂಥದ್ದಿದೆ. ಅದರಲ್ಲೂ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಅಪಾರವಾದಂಥ ಕಳಕಳಿ ಕಾಳಜಿಯನ್ನು ಹೊಂದಿರತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ರು ನಿಧನರಾಗಿರ್ತಕ್ಕಂಥದ್ದು ಶೋಷಿತ ವರ್ಗಕ್ಕೆ ಒಂದು ದೊಡ್ಡ ನಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಮ್ ವಿಲಾಸ್ ಪಾಸ್ವಾನ್ರವ್ರಿಗೆ ಎಷ್ಟೊಂದು ಸಾಮಾಜಿಕ ಕಳಕಳಿ ಕಾಳಜಿ ಇತ್ತು ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ಬಡವರು ಒಂದೂರಿಂದ ಮತ್ತೊಂದು ಊರಿಗೆ ಹೋದರೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದರೆ ಅವ್ರಿಗೆ ಅಲ್ಲಿಯೂ ಕೂಡ ರೇಷನ್ ಸಿಗಬೇಕು, ಆಹಾರ ಧಾನ್ಯ ಸಿಗಬೇಕು ಅನ್ನೋ ಕಳಕಳಿ ಕಾಳಜಿಯಿಂದ ಒಂದು ದೇಶ ಒಂದು ರೇಷನ್ ಕಾರ್ಡ್ ಅಂತಕ್ಕಂಥ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನು ಬಡವರಿಗೆ ಒದಗಿಸಿಕೊಟ್ಟಂಥವರು ರಾಮ್ ವಿಲಾಸ್ ಪಾಸ್ವಾನ್ರವರು. ನಾನೊಂದು 2 ಬಾರಿ ಅವ್ರನ್ನ ಭೇಟಿಯಾಗಿದ್ದೆ. ಮತ್ತು ಕೋವಿಡ್ ಸಂದರ್ಭದಲ್ಲೂ ಒಂದು ಸಾರಿ ಅವ್ರು ನನಗೆ ಫೋನ್ ಮಾಡಿದ್ದರು. ಫೋನ್ ಮಾಡಿ ಆಹಾರ ದಾನದ ಬಗ್ಗೆ, ಬಡವರಿಗೆ ಹಂಚತಕ್ಕಂಥದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿದ್ದರು. ಅವರೊಬ್ಬರು ಶೋಷಿತ ವರ್ಗದ ನಾಯಕರಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಸಂಬಂಧಪಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ನಾಯಕರಾಗಿದ್ದರು ಅಂಥೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ವೈ ನಾಗಪ್ಪನವರು ನಮ್ಮವರು ಹರಿಹರದಿಂದ ಶಾಸಕರಾಗಿ, ಮಂತ್ರಿಯಾಗಿ, ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ.
12ನೇ ಶತಮಾನದ ಶರಣರ ತತ್ವ ಸಿದ್ಧಾಂತಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿರ್ತಕ್ಕಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ರವಿ ಬೆಳಗೆರೆ ಅವರು ನನಗೆ ವೈಯಕ್ತಿಕವಾಗಿ ಭಾಳ ಕ್ಲೋಸ್ ಆಗಿದ್ದರು. ಅವರು ಕೇವಲ ಪತ್ರಕರ್ತರಷ್ಟೇ ಅಲ್ಲ, ಸಾಹಿತಿಯಾಗಿ, ಕಲಾವಿದರಾಗಿ, ನಿರ್ದೇಶಕರಾಗಿ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಪತ್ರಿಕೋದ್ಯಮದಲ್ಲಿ ನಿರ್ಭೆಡೆಯಿಂದ, ನಿರ್ಭೀತರಾಗಿ, ನಿರ್ದಾಕ್ಷಿಣ್ಯದಿಂದ ವರದಿ ಮಾಡತಕ್ಕಂಥ ಛಾತಿ ಅವ್ರದ್ದಿತ್ತು. ಹೀಗಾಗಿ ರವಿ ಬೆಳಗೆರೆ ಅವರು ನಾಡಿನ ಉದ್ದಗಲಕ್ಕೂ ಸಂಪಾದಕರಾಗಿ, ಹೈ ಬೆಂಗಳೂರು ಸಂಪಾದಕರಾಗಿ ಭಾಳಷ್ಟು ಹೆಸರುವಾಸಿಯಾಗಿದ್ದರು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರು 60 ವರ್ಷಕ್ಕೆ ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವ್ರ ಕುಟುಂಬದವ್ರಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಇವತ್ತೇನು ತಾವು ತಂದಿದ್ರಿ, ರಾಮ್ ವಿಲಾಸ್ ಪಾಸ್ವಾನ್ರವ್ರ ಬಗ್ಗೆ, ಬಸವಂತರಾವ್ ಪಾಟೀಲ್ರ ಬಗ್ಗೆ, ಕೆ ಮಲ್ಲಪ್ಪನವರು, ರತನ್ ಕುಮಾರ್ ಕಟ್ಟಿಮಾರ್ ಅವರು, ಕೇಂದ್ರ ಸಚಿವರಾಗಿದ್ದ ಜಸ್ವಂತ್ ಸಿಂಗ್ ಅವರು, ಮತ್ತು ಡಾಕ್ಟರ್ ಜಿ ಎಸ್ ಆಮೂರ್ ಅವರು, ಡಾಕ್ಟರ್ ಸ್ವಂದೇ ಅವರು, ರವಿ ಬೆಳಗೆರೆ ಅವರು ಏನು ನಿಧನರಾಗಿರ್ತಕ್ಕಂಥ ತಾವು ಸಂತಾಪ ಸೂಚನೆಯನ್ನು ತಂದಿದ್ದೀರಿ. ಅದಕ್ಕೆ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವ್ರ ಕುಟುಂಬ ವರ್ಗದವ್ರಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಅವರು ಹಾಕಿಕೊಂಡಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಕ್ಕಂಥದ್ದೇ ಅವರ ಅಭಿಮಾನಿಗಳು ಮತ್ತು ಕುಟುಂಬ ವರ್ಗದವ್ರದ್ದು ನಮ್ಮೆಲ್ಲರ ಜವಾಬ್ದಾರಿ. ಅವರೇನು ಸಮಾಜಕ್ಕಾಗಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದರು ಅವನು ಮುಂದುವರಿಸ್ತಕ್ಕಂಥ ಕೆಲಸದಲ್ಲಿ ನಾವು ಸಹಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಮಾಧುಸ್ವಾಮಿ ಅವರು. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರೋ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸಿ ಸನ್ಮಾನ್ಯ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಆದ ನಂತರ ಆ ಸಮುದಾಯಕ್ಕೆ ಒಬ್ಬ ದೊಡ್ಡ ನಾಯಕರಾಗಿದ್ದರು. ರಾಷ್ಟ್ರ ಮಟ್ಟದಲ್ಲಿ ಸಮುದಾಯನ ಮುನ್ನಡೆಸ್ತಾರೆ ಅಂಥೇಳಿ ಆಸೆ ಇಟ್ಕೊಂಡು ಅವರು ರಾಜಕಾರಣಕ್ಕೆ ಬಂದಾಗ ಇದ್ದವರಲ್ಲಿ ನಾವು ಒಬ್ಬರು. ಬರ್ತಾ ಅವರು ಅಲ್ಲಿ ಉತ್ತರ ಭಾರತ ಅಥವಾ ಬಿಹಾರ್ ಪಾಲಿಟಿಕ್ಸ್ಗೆ ಸ್ವಲ್ಪ ಕನ್ಫೈನ್ ಆದ್ರೇನೋ ಅಂಥೇಳಿ ನನಗನ್ಸುತ್ತೆ. ಎಲ್ಲ ಪಕ್ಷಗಳ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು. ಜಗಜೀವನ್ ರಾಮ್ ಅವರು ಹೇಗೆ ಅನೇಕ ವರ್ಷಗಳು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಅದಾದ ನಂತರ ಪಾಸ್ವಾನ್ ಅವರು ಹಾಗೆ ಆಗಿದ್ದರು. ಇವರನ್ನು ಲಾಲು ಪ್ರಸಾದ್ ಯಾದವರು ಹವಾಮಾನ ತಜ್ಞ ಅಂತ ಹೆಸರಿಟ್ಟು ಕರೆಯೋರು ಬಿಹಾರಲ್ಲಿ. ಪಾಸ್ವಾನ್ ಅಂದರೆ ಹವಾಮಾನ ನೋಡ್ತಾರೆ, ಯಾವ ಸರ್ಕಾರ ಬರ್ಬೋದು ಆ ಕಡೆ ಇದ್ದು ಮಿನಿಸ್ಟರ್ ಆಗ್ತಾರೆ ಅಂಥೇಳಿ ಹವಾಮಾನ ತಜ್ಞ ಅಂಥೇಳಿ ಇವರಿಗೆ ಇನ್ನೊಂದು ಹೆಸರಿಟ್ಕೊಂಡು ಕರೀತಾಯಿದ್ರು. ಬಹಳ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರೈಲ್ವೆನಲ್ಲಿ ಅವರು ಮಾಡಿದ ಕೆಲಸ ಶ್ಲಾಘನೀಯ. ಈಗ ಫುಡ್ ಮಿನಿಸ್ಟರ್ ಆಗಿದ್ದರು ಅವರು. ರಾಜ್ಯ ಸರ್ಕಾರದ ಪರವಾಗಿ ನಾನು ಕೂಡ ಒಂದು ಸಭೆಗೆ ಹೋಗಿದ್ದಾಗ ಚರ್ಚೆ ಮಾಡೋ ಸಮಯದಲ್ಲಿ ನಾವು ಮಹಾಪೂರ ಏನು ಬಂದಿದೆ ಇಲ್ಲಿಗೇನಾದ್ರು ಉಚಿತವಾಗಿ ಅಡಿಷನಲ್ ಆಗಿ ಏನಾದ್ರು ಒಂದಿಷ್ಟು ರೇಷನ್ ಅಲಾಟ್ಮೆಂಟ್ ಕೊಡಿ ಅಂತ ನಾನು ರೈಸ್ ಮಾಡಿದಾಗ ಭಾಳ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು. ಎರಡನೇದು ಅಧ್ಯಕ್ಷರೇ, ಭಾಳ ಗೊಂದಲ ಇತ್ತು. ನಾವೇನು ಹೆಬ್ಬೆಟ್ಟುತ್ತಾ ಇದ್ವಿ, ಇದು ಕೆಲವರಿಗೆಲ್ಲ ಬೆರಳು ಸೌದೋಗಿದೆ ಸರ್, ಫೇಸು ಅಥವಾ ಕಣ್ಣನ್ನು ಕೂಡ ಐಡೆಂಟಿಫೈ ಮಾಡೋ ಸ್ಥಿತಿನ ನಿರ್ಮಾಣ ಮಾಡಬೇಕಾಗುತ್ತೆ ಅಂದಾಗ ತಕ್ಷಣ ಒಪ್ಕೊಂಡ್ರವರು, ಯು ಆರ್ ರೈಟ್, ಇಟ್ ಈಸ್ ಹ್ಯಾಪನಿಂಗ್ ಅಂತೇಳಿ. ಮತ್ತು ಈ ಒನ್ ನೇಷನ್ ಒನ್ ಕಾರ್ಡ್ ಕಾನ್ಸೆಪ್ಟ್ ಅವ್ರಿಗೆ ಬಂದಿದ್ದು ನಿಜವಾಗ್ಲೂ ಭಾಳ ದೊಡ್ಡ ಕಾನ್ಸೆಪ್ಟು. ಅನೇಕ ಜನ ನಮ್ಮಲ್ಲೇ ಇರೋರು, ಕಾರ್ಡ್ ತೊಗೊಂಡಿರೋರು ಅಕಸ್ಮಾತ್ ಬೇರೆ ಕಡೆಗೆ ಹೋದರೆ ಮತ್ತೆ ಬಂದು ಕಾರ್ಡ್ ಬದಲಾವಣೆಗೆ
ತಿಂಗಳುಗಟ್ಟಲೆ ತಿರುಗೋರು. ಇದೆಲ್ಲದನ್ನು ತಪ್ಪಿಸಿ ಒಂದು ರಾಷ್ಟ್ರಕ್ಕೆ ಒಂದು ಕಾರ್ಡ್ ಇರಬೇಕು ಅನ್ನೋ ತೀರ್ಮಾನ ಮಾಡಿದ್ದು ಅವರ ದೊಡ್ಡ ತೀರ್ಮಾನಗಳಲ್ಲಿ ಒಂದು ಅಂತ ಹೇಳ್ತಾ ಅಂಥವರು ನಮ್ಮ ಮಧ್ಯೆ ಇಲ್ಲ. ಅದು ಸರಿ ಟೈಮು ಬಿಹಾರ್ ಎಲೆಕ್ಷನ್ ಬರುವಾಗ ಮಗ ಒಂದು ಕಡೆ ಹೋಗುವಾಗ ಪಾಸ್ವಾನ್ ಅವರ ಮಾರ್ಗದರ್ಶನ ಇಲ್ದಂಗೆ ಆಗಿದ್ದು ನಿಜವಾಗ್ಲೂ ಆ ರಾಜ್ಯದ ರಾಜಕಾರಣಕ್ಕೇ ಬೇರೆ ತಿರುವು ಬಂತು ಅಂತ ನಾನು ಭಾವಿಸ್ಕೊಂಡು ಪಾಸ್ವಾನ್ ಅವರು ಈ ರಾಷ್ಟ್ರಕ್ಕೆ ಮಾಡಿರೋ ಸೇವೆನ ಸ್ಮರಣೆ ಮಾಡಿ ಮತ್ತು ಅವ್ರ ಕುಟುಂಬದ ಎಲ್ಲರಿಗೆ ಇದನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಆಶಿಸ್ಬಿಟ್ಟು ಮತ್ತು ಸನ್ಮಾನ್ಯ ಜಸ್ವಂತ್ ಸಿಂಗ್ ಅವರು ತಮಗೆ ಗೊತ್ತು, ಡಿಫೆನ್ಸ್ ಅಧಿಕಾರಿ ಆಗಿದ್ದವರು. ಭಾರತದ ರಾಜಕಾರಣದಲ್ಲಿ ಭಾಳ ಬುದ್ಧಿವಂತರುಗಳು ಅಂತ ಅನ್ನಿಸ್ಕೊಂಡವರಲ್ಲಿ ಜಸ್ವಂತ್ ಸಿಂಗ್ ಅವರು ಕೂಡ ಒಬ್ಬರು. ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷ ಆರಂಭ ಆಗೋ ಕಾಲಕ್ಕೆ ಅದಕ್ಕಾಗಿ ಶ್ರಮಿಸ್ತಾರಲ್ಲ ಅವರು ಒಬ್ಬರು. ದುರದೃಷ್ಟವಶಾತ್ 2 ಸಲ ಆ ಪಾರ್ಟಿಯಿಂದ ಸಸ್ಪೆಂಡ್ ಆದವರಲ್ಲೂ ಅವರೊಬ್ಬರು. ಜಸ್ವಂತ್ ಸಿಂಗ್ ಅವರು ನಿರ್ದಾಕ್ಷಿಣ್ಯವಾದ ಮಾತು, ಅವರ ತೀರ್ಮಾನಗಳನ್ನ ಯಾವತ್ತೂ ಬದಲಾಯಿಸ್ಕೊಂಡವರಲ್ಲ ಅಧ್ಯಕ್ಷ. ಮತ್ತು ವಿದೇಶ ವ್ಯವಹಾರಗಳಿಗೆ ಅವತ್ತು ಯಾರಾದರೂ ಒಬ್ಬರು ವ್ಯಕ್ತಿ ಸಿಗ್ತಾರ ಅಂದಾಗ ಅಲ್ಲಿದ್ದವ್ರಿಗೆ ನೆನಪು ಬಂದಿದ್ದವ್ರು ಒಬ್ಬರನ್ನೇ. ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು 5-6 ಜನ ಈ ದೇಶದ ಇತಿಹಾಸದಲ್ಲಿ ಒಳ್ಳೆ ಮಂತ್ರಿಗಳು ಅನ್ನಿಸ್ಕೊಂಡವರಲ್ಲಿ ಜಸ್ವಂತ್ ಸಿಂಗ್ ಅವರು ಕೂಡ ಒಬ್ಬರು. 14ನೇ ಇಸ್ವಿನಲ್ಲಿ ಬಿದ್ದು ಆರೋಗ್ಯ ಸ್ವಲ್ಪ ಏರುಪೇರು ಆದಾಗಲಿಂದಲೂ ಆರೋಗ್ಯ ಅವ್ರಿಗೆ ಹಾಗೆ ಹೇಗೆ ಆಗ್ತಾಯಿತ್ತು. ಅವರನ್ನು ಕೂಡ ಸ್ಮರಣೆ ಮಾಡಿ, ಏನು ಒಂದು ಕನ್ಫ್ಯೂಷನ್ ಇದೆ, ನ್ಯೂಸ್ ಪೇಪರ್ಗಳಲ್ಲಿ ಅದರಲ್ಲೂ ಸಂಯುಕ್ತ ಕರ್ನಾಟಕದಲ್ಲಿ ಅವರು 5 ಸಲ ರಾಜ್ಯಸಭಾ ಸದಸ್ಯರಾಗಿದ್ದು ಅಂತ ವರದಿಯಾಗಿದೆ. ತಾವು 4 ಸಲ ಅಂತ ಹೇಳಿದ್ದೀರಿ. ಇನ್ನು ಸ್ವಲ್ಪ ತೆಗೆಸ್ದು ಸರಿ ಮಾಡಬೇಕು, ಯಾಕೆಂದರೆ ದಾಖಲೆನಲ್ಲಿ ಹೋಗುತ್ತೆ. 5 ಸಲ ಅಂತೇಳಿ ಪತ್ರಿಕೆಗಳು ವರದಿ ಇದೆ. ಅಲ್ಲ, ನ್ಯೂಸ್ ಪೇಪರ್ ಸಂಯುಕ್ತ ಕರ್ನಾಟಕ, ನಾನು ಡೇಟ್ ಕೂಡ ಹೇಳ್ತೀನಿ, ಅದು ಸರಿ ಮಾಡ್ಕೋಬೇಕಷ್ಟೇ, ನನಗೇನಿಲ್ಲ. ಯಾವ್ದು ಸರಿ ಇದೆ ಅಂತ ಇನ್ನೊಂದ್ಸಲ ನಾನು ವೆರಿಫೈ ಆಯ್ತು, ನೋ ಮ್ಯಾಟರ್, ಆಗಲಿ. ಇನ್ನು ನಾಗಪ್ಪನವರು ಮತ್ತು ಮಲ್ಲಪ್ಪನವರು ಇಬ್ಬರೂ ಕೂಡ ಹರಿಹರಕ್ಕೆ ಶಾಸಕರಾಗಿದ್ದವರು. ಮತ್ತು ಮಲ್ಲಪ್ಪನವರು ಮಾಯ್ಕೊಂಡಕ್ಕೆ ಒಂದು ಸಲ ಶಾಸಕರಾಗಿದ್ದರೆ. ನಾಗಪ್ಪನವರು 89ರಲ್ಲಿ ನಮ್ಮ ಜೊತೆನೇ ಈ ಸಭೆನ ಪ್ರವೇಶ ಮಾಡಿದವರು, ಭಾಳಷ್ಟು ಕಳಕಳಿ ಇಟ್ಕೊಂಡಿದ್ದವರು. ತದನಂತರ ಮಂತ್ರಿಯಾಗಿ ಕೂಡ ಇಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿ ಮಲ್ಲಪ್ಪನವರು ಕೂಡ ಬಹಳ ಸಿಂಪಲ್ ಆಗಿದ್ದು ರಾಜಕಾರಣಕ್ಕೆ ಬಂದು ಬಹುಶಃ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಇವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳ್ತಾ, ಇನ್ನು ಅಮೂರ ಅವರು ಅಧ್ಯಕ್ಷರೇ, ಇವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗತ್ತೆ. ಅಮೂರ ಅವರು ಬಹುಶಃ ಅತ್ಯಂತ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರು, ಅತ್ಯಂತ ಶ್ರೇಷ್ಠ ವಿಮರ್ಶಕರಲ್ಲಿ. ದಿ ಕಾನ್ಸೆಪ್ಟ್ ಆಫ್ ಕಾಮಿಡಿ ಇವ್ರದ್ದು ಇಂಗ್ಲೀಷ್ ಮತ್ತು ಜರ್ಮನಲ್ಲಿ ಪ್ರಕಟ ಆಯಿತು. ಮತ್ತು ನಮ್ಮ ಸನ್ಮಾನ್ಯ ಕುವೆಂಪುರವ್ರದ್ದು, ದಾರಾ ಬೇಂದ್ರೆ ಅವ್ರದ್ದು, ಚನ್ವೀರ್ ಕಣ್ವಿ ಅವ್ರದ್ದು, ಶಿವರುದ್ರಪ್ಪನವ್ರ ಕವಿತೆಗಳನ್ನ ಮತ್ತು ಸರ್ವಜ್ಞ ಮತ್ತು ಬಸವಣ್ಣವ್ರ ವಚನನ ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಮಾಡಿರೋ ಕೀರ್ತಿ ಅಮೂರ ಅವ್ರಿಗೆ ಸಿಗುತ್ತೆ. ಇವರು ಬೈ ಪ್ರೊಫೆಷನ್ ಇಂಗ್ಲೀಷ್ ಲೆಕ್ಚರರ್ ಆಗಿದ್ದವರು. 50ಕ್ಕೂ ಹೆಚ್ಚಿನ ಕೃತಿ ರಚಿಸಿ ಇದರಲ್ಲಿ ಅವರು ಭಾಳ ಹೆಸರಾಗಿದ್ದು ನೀರಿನ ಮೇಲೆ ಗುಳ್ಳೆ ಅಂತೇಳಿ. ಹಾಗಾಗಿ ಅವ್ರ ಸೇವೆ ಏನಿದೆ ನಿಜವಾಗ್ಲೂ ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಾಗಿ ಹಾಕಿದ್ದಾರೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಶ್ರೀರಂಗ ಅವ್ರದ್ದು, ಕುವೆಂಪುರವ್ರದ್ದು, ಕಾರ್ನಾಡ್ದು ಅನಂತಮೂರ್ತಿ ಕೃತಿಗಳನ್ನ ವಿಮರ್ಶೆಗಳನ್ನ ಭಾಳ ನೇರವಾಗಿ ಬರೆದಿರುವಂಥ ಶ್ರೇಷ್ಠವಾದ ಸಾಹಿತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲವ್ರೆ. ಬರವಣಿಗೆ ನನ್ನ ಚಟ ಅಂತ ಅವ್ರು ಬರ್ಕೊಳೋದು. ಮತ್ತು 95ನೇ ವಯಸ್ಸಲ್ಲಿ ಲೋಕಯಾತ್ರೆ ಭಗವದ್ಗೀತೆ 2000 ಪುಟಗಳ ಸಾಹಿತ್ಯನ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರಿಸ್ತಾರೆ. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ನಮಗೆ ಇಂಥ ಸಾಹಿತಿಗಳ ಕೊರತೆ ಯಥೇಚ್ಛವಾಗಿ ಆಗ್ತಿದೆ ಅಂತ ಭಾವಿಸಿ, ಸನ್ಮಾನ್ಯ ರವಿ ಬೆಳಗೆರೆ ಅವರು ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ದವರು. ನಾನು ಅವ್ರ ಪುಸ್ತಕಗಳನ್ನ ಸರಿಸುಮಾರು ಎಲ್ಲ ಓದಿದ್ದೀನಿ. ಭಾಳ ಮೆಚೂರ್ಡ್ ಲಿಟ್ರೇಚರ್ ಅಂತ ಓದಿದ್ರು, ಓದಿಸ್ಕೊಂಡು ಹೋಗುತ್ತೆ ಪುಸ್ತಕ ಅನ್ನೋದು ಒಂದು ನಮ್ಮ ಚಟ. ಆ ಪುಸ್ತಕ ಹಿಡ್ಕೊಂಡ್ರೆ
ಕೊನೆ ಪೇಜ್ವರೆಗೂ ಹೋಗ್ಬಿಡೋದು. ಅದು 1-2 ಗಂಟೆ 3 ಗಂಟೆ ಪುಸ್ತಕ ಏನಾದರೂ ಯಾವ್ದಾದ್ರು ಓದಿಸ್ಕೊಂಡು ಹೋಗ್ತಿದ್ದಿದ್ದು. ಮತ್ತು ಇವತ್ತಿನ ಕಾಲಕ್ಕೆ ಲೌಕಿಕಕ್ಕೆ ಹತ್ರದಲ್ಲಿ ಬರೀತಿದ್ದರಲ್ಲಿ ಬೆಳಗೆರೆಯವರು ಕೂಡ ಒಬ್ಬರು. ಮತ್ತು ಎಲ್ಲದನ್ನು ನೇರವಾಗಿ ಅವ್ರದ್ದೇನಿದೆ ಮುಚ್ಚುಮರೆ ಇಲ್ಲದೆ ಬರ್ಕೊಂಡು ಆ ಮುನ್ನುಡಿನಲ್ಲೇ ಎಲ್ಲ ಬರ್ಕೊಂಬಿಡೋರು, ನಾನಂಥವನು ಇಂಥವನು, ನಾನೇನು ಒಳ್ಳೆಯವನಲ್ಲ, ಹಾಗೆ ಹೀಗೆ ಅಂತೇಳಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲ ರಂಗಗಳನ್ನ ಪರಿಚಯ ಮಾಡಿಕೊಟ್ರು. ಸಿನಿಮಾದಿಂದ ಹಿಡಿದು ರಂಗ ಅಂದರೆ ನಾಟಕ ಕಲೆಯವರೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಪುಸ್ತಕ ಬರೆದು ಸಾಹಿತ್ಯದಲ್ಲಿ ಎಲ್ಲ ಕ್ಷೇತ್ರಗಳನ್ನ ಪರಿಚಯ ಮಾಡಿಕೊಟ್ಟಂಥ ಕೀರ್ತಿ ರವಿ ಬೆಳಗೆರೆಯವ್ರಿಗೆ ಸಲ್ಲುತ್ತೆ. ಇದ್ರ ಜೊತೆಗೆ ಹಿಮಾಚಲದಲ್ಲಿ ಯುದ್ಧಗಳಲ್ಲಿ ಮತ್ತೊಂದರಲ್ಲಿ ಖುದ್ದು ಅವರೇ ಹೋಗಿ ಅಲ್ಲಿಯ ತಾಪತ್ರಯಗಳನ್ನ ಅನುಭವಿಸಿ ಪುಸ್ತಕಗಳನ್ನ ಬರೆದಿದ್ದು ಅವ್ರಿಗೆ ದೊಡ್ಡ ಕೀರ್ತಿ ಅಂತ ಹೇಳ್ತಾ, ಅವ್ರದ್ದು ಕಾಂಟ್ರವರ್ಸಿ ಅವರು ಲಂಕೇಶ್ ಪೇಪರಲ್ಲಿ ಬರಿಬೇಕಾದ್ರಿಂದ ಹಿಡಿದು ಅವ್ರದ್ದೇ ಪತ್ರಿಕೆ ಮಾಡ್ಕೊಂಡ್ಮೇಲೆ ಸುಮಾರು ದಿವಸಗಳು ಕಾಂಟ್ರವರ್ಸಿಯನ್ನು ಜೀವಂತವಾಗಿ ಇಟ್ಕೊಂಡು ಒಳ್ಳೆಯ ಸ್ಕೂಲ್ ಆರಂಭ ಮಾಡಿದರು. ಪ್ರಾರ್ಥನಾ ಸುಮಾರು 10,000 ಮಕ್ಕಳು ಓದ್ತಾ ಇರೋಂಥ ಶಾಲೆ. ಆ ಶಾಲೆ ಬಗ್ಗೆ ಭಾಳ ಅಭಿಮಾನದಿಂದ ಬರ್ಕೊಳೋರವರು. ಮತ್ತು ಭಾಳ ಅಭಿಮಾನದಾಗ ಹೇಳೋರು, ನನಗೆ 2 ಹೆಂಡ್ತಿಯರವ್ರೆ, 3 ಜನ ಮಕ್ಕಳವ್ರೆ, ನಾನೇನು ಮುಚ್ಚಿಡೋಲ್ಲ, ನನಗೇನು ತಾಪತ್ರ ಇಲ್ಲ, 2 ಹೆಂಡ್ತಿಯರನ್ನು ಸಾಕೋ ಶಕ್ತಿ ನನಗಿದೆ ಅಂತೇಳಿ ಬರ್ಕಂತಿದ್ದಂಥ ನೇರ ದಿಟ್ಟ ವ್ಯಕ್ತಿತ್ವ ಇದ್ದಂಥ ಸಾಹಿತಿಗಳಲ್ಲಿ ರವಿ ಬೆಳಗೆರೆಯವರೊಬ್ಬರು ನಮ್ಮನ್ನಾಗಲಿದ್ದಾರೆ. ಅದೊಂದು ಆಕಸ್ಮಿಕ ಕೆಲಸ ಮಾಡ್ತಾನೆ ಆಫೀಸಲ್ಲಿ ಕೂತೆ ನಿಧನ ಹೊಂದಿರು ಅನ್ನೋದು ನಿಜವಾಗ್ಲೂ ನಾವೆಲ್ಲ ಏನಪ್ಪ ಹಿಂಗಾಗುತ್ತಾ ಅಂತೇಳಿ ಯೋಚನೆ ಮಾಡಬೇಕಾ ಸ್ಥಿತಿ ಅಂತ ಅವ್ರ ಆತ್ಮಕ್ಕೂ ನಾನು ಶಾಂತಿಯನ್ನು ಬಯಸಿ, ಜೊತೆಗೆ ಸನ್ಮಾನ್ಯ ರತನ್ ಕುಮಾರ್ ಕಟ್ಟೆಮಾರ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಮೂಡುಬಿದಿರೆಯವರು, ಮತ್ತು ತಮ್ಮ ಕ್ಷೇತ್ರದಲ್ಲಿದ್ದಂಥ ಸನ್ಮಾನ್ಯ ಸಹಕಾರಿಗಳಾಗಿ ಸೋಂದೆಯವರು, ಡಾಕ್ಟರ್ ಸೋಂದೆಯವರು, ಮತ್ತು ನಮ್ಮ ಇನ್ನೊಬ್ಬರು ಶಾಸಕರಾಗಿದ್ದಂಥ ಐರೋಜಿ ಪಾಟೀಲ್ ಅವರು, ಇವರ ಆತ್ಮಕ್ಕೆ ಭಗವಂತ ಚಿರಶಾಂತಿನ ಕೊಡಲಿ, ಅವ್ರ ಕುಟುಂಬದವ್ರಿಗೆ ಇದನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಹೇಳಿ ಆಶಿಸ್ಬಿಟ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಕುಮಾರಸ್ವಾಮಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸಿ, ಈಗಾಗಲೇ ಭಾಳಷ್ಟು ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಶ್ರೀ ರಾಮವಿಲಾಸ್ ಪಾಸ್ವಾನ್ರವರು ನಮ್ಮ ದೇಶದ ಒಬ್ಬ ದಲಿತ ನಾಯಕರಾಗಿ ರಾಜಕಾರಣದಲ್ಲಿ ಭಾಳಷ್ಟು ಅನುಭವವನ್ನು ಹೊಂದಿ 9 ಸಾರಿ ಲೋಕಸಭಾ ಸದಸ್ಯರಾಗೋದು, ರಾಜ್ಯಸಭಾ ಸದಸ್ಯರಾಗೋದು, ಶಾಸಕರಾಗೋದು ಅಷ್ಟು ಸುಲಭ ಅಲ್ಲ ಇವತ್ತಿನ ರಾಜಕಾರಣದಲ್ಲಿ. ಆದರೆ ಅದರ ಮಧ್ಯೆ ಈ ರಾಜಕಾರಣವನ್ನು ಮಾಡಿ, ಜೊತೆಗೆ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಪಕ್ಷಗಳ ಪ್ರಧಾನಮಂತ್ರಿಗಳು ಕೂಡ ಆದಾಗ ಅಧಿಕಾರವನ್ನು ಹೊಂದತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದೊಂದು ರೀತಿಯ ಚಾಕಚಕ್ಯತೆಯ ಪ್ರಶ್ನೆ ಅದು. ನನಗೆ ಜ್ಞಾಪಕ ಇರೋ ಹಾಗೆ ಮೊನ್ನೆ ಸಭಾಧ್ಯಕ್ಷ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಜಯಿಸಿದಂಥ ಒಬ್ಬ ಸದಸ್ಯ ಆಗಿದ್ದರು ಅನ್ನೋದನ್ನು ನಾವು ಮರೆಯಬಾರದು. 5.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಒಂದು ಸಾರಿ ಗೆದ್ದಿದ್ದರು. ಹಾಗೆ ನಾವು ಚುನಾವಣೆಯಲ್ಲಿ ನಿಂತಾಗೆಲ್ಲ ನಮ್ಮ ಜನತಾದಳದ ಪಕ್ಷದ ಪರವಾಗಿ 2 ಸಾರಿ ಪ್ರಚಾರಕ್ಕೂ ಕೂಡ ಬಂದಿದ್ದರು ಅವರು. ಜೊತೆಗೆ ಮಾನ್ಯ ನಮ್ಮ ದೇವೇಗೌಡರವರು ಪ್ರಧಾನಮಂತ್ರಿಯಾಗಿದ್ದಂಥ ಕಾಲದಲ್ಲಿ ರೈಲ್ವೆ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತಾಗಿ, ಒಬ್ಬ ಸಮಾಜ ಸುಧಾರಕನಾಗಿ, ನಮ್ಮ ಶೋಷಿತ ಸಮಾಜದ ಉನ್ನತಿಗಾಗಿ ಎಲ್ಲ ಹಂತದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಮ್ಮೆಲ್ಲ ಜನರಿಗೆ ಒಂದು ವರದಾನ ಆಗಿದ್ದರು. ಇಂಥ ಒಬ್ಬ ವ್ಯಕ್ತಿಯನ್ನು, ಒಬ್ಬ ನಾಯಕನನ್ನು ಕಳೆದುಕೊಂಡು ಇವತ್ತು ನಮ್ಮ ಶೋಷಿತ ವರ್ಗ ಬಡವಾಗಿದೆ. ಇವರು ಒಂದು ಮಾಡಿದಂಥ ಸೇವೆಯನ್ನು ನಾನು ಕೂಡ ಸ್ಮರಿಸ್ತೇನೆ. ಇವರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು,
ಇವುಗಳನ್ನು ಮುಂದುವರಿಸಬೇಕೆಂಬತಕ್ಕಂಥ ಮಾತನ್ನು ಹೇಳಿ, ಅದೇ ಥರದಲ್ಲಿ ಡಾಕ್ಟರ್ ವೈ ನಾಗಪ್ಪನವರು ಶಾಸಕರಾಗಿದ್ದಾಗ ನಾವು ಕೂಡ ಶಾಸಕರಾಗಿದ್ವಿ. ಶ್ರೀ ಬಸವಂತ ಐರೋಜಿ ಪಾಟೀಲರು, ಮಲ್ಲಪ್ಪನವರು, ಶ್ರೀ ಕಟ್ಟೆಮಾರವರು, ಜಸ್ವಂತ್ ಸಿಂಗ್ ಅವರು ಕೇಂದ್ರ ಸಚಿವರಾಗಿ ಒಬ್ಬ ಅತ್ಯಂತ ಹಿರಿಯ ರಾಜಕಾರಣಿ, ಆಡಳಿತಗಾರಾಗಿ ಎಲ್ರಿಗೂ ಮೇಲ್ಪಂಕ್ತಿಯಾಗಿದ್ದರು. ಹಾಗೇನೊಬ್ಬ ಒಬ್ಬ ಸಾಹಿತಿಯಾಗಿ ಅಮೂರ ಅವರು ಮಾಡಿದಂಥ ಸೇವೆ ಅತ್ಯಂತ ಗಣನೀಯವಾಗಿತ್ತು. ಹಾಗೆ ಸೋಂದೆಯವರು, ಜೊತೆಗೆ ಶ್ರೀ ರವಿ ಬೆಳಗೆರೆ ಅವರು, ಮಾನ್ಯ ನಮ್ಮ ಸಚಿವರು ಹೇಳಿದ ರೀತಿಯಲ್ಲಿ ತುಂಬ ನೇರ ನುಡಿಯ ದಿಟ್ಟ ಮಾತಿನ ವ್ಯಕ್ತಿ. ಆ ರೀತಿ ಮಾತನಾಡೋರು ಬಹಳ ಬಹಳ ಅಪರೂಪ. ಅದು ಇವತ್ತಿನ ದಿನಗಳಲ್ಲಿ ಅಷ್ಟೊಂದು ನೇರವಾಗಿ ಯಾವುದೇ ವಿಚಾರ ಇರಲಿ ತುಂಬ ನೇರವಾಗಿ ಮಾತನಾಡ್ತಾಯಿದ್ರು. ಅದು ಕೆಲವರಿಗೆ ಖುಷಿ ಕೊಟ್ಟರೆ ಕೆಲವರಿಗೆ ಇರಿಸುಮುರುಸು ಮಾಡ್ತಿತ್ತು, ಕೆಲವರಿಗೆ ಅನೇಕ ರೀತಿಯಲ್ಲಿ ನಾನಾ ವ್ಯಾಖ್ಯಾನಗಳಿಗೆ ದಾರಿಯಾಗಿತ್ತು. ಅದೇ ರೀತಿ ನಮ್ಮ ಸದಸ್ಯರೊಬ್ಬರ ಮೇಲೆ ಕೂಡ ಅವರು ಮಾಡಿದಂಥ ವ್ಯಾಖ್ಯಾನದ ಮೇಲೆ ಒಂದು ಡೆಫಮೇಟರಿ ಕೇಸ್ ಕೂಡ ಇತ್ತು, ತಮಗೂ ಕೂಡ ಗೊತ್ತಿರತಕ್ಕಂಥದ್ದು. ಹೀಗೆ ಈ ಮಹನೀಯರು ನಮ್ಮನ್ನು ಅಗಲಿದ್ದಾರೆ. ಅವರು ಮಾಡಿದಂಥ ಸೇವೆಯನ್ನು ನಾವು ಸ್ಮರಿಸ್ತೇವೆ. ಈ ಒಂದು ಮಹನೀಯರಿಗೆ ನಾನು ಕೂಡ ನಮ್ಮ ಪಕ್ಷದ ಪರವಾಗಿ ಸಂತಾಪವನ್ನು ಸೂಚನೆ ಮಾಡಿ, ಭಗವಂತ ಅವರ ಕುಟುಂಬಕ್ಕೆ ಅವರನ್ನೆಲ್ಲ ಅಗಲಿಕೆಯ ಶಕ್ತಿಯನ್ನು ಭರಿಸಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಯುಟಿಕಾದ ಕೊನೆಯಲ್ಲಿ ಮಹೇಶ್ ಲಾಸ್ಟ್. ಸಭಾಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆ ಬೆಂಬಲ ಸಲ್ಲಿಸಿಕೊಂಡು, ಬಹುಶಃ ಹಲವಾರು ನಮ್ಮ ಕಿರಿಯ ನಾಯಕ ನಮ್ಮನ್ನು ಅಗಲಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಆತ್ಮಶಾಂತಿ ಸಿಗಲಿ ಅಂತ ಹೇಳಿಕೊಂಡು, ಬಹುಶಃ ಇವತ್ತು ಅತ್ಯಂತ ಹಿರಿಯ ನಾಯಕರಾಗಿದ್ದಂಥ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು, ಬಹುಶಃ ನನಗೆ ಅವರ ಪರಿಚಯ ಸ್ವಲ್ಪ ಕಡೆಗಳಿಗೆ ಪರಿಚಯ ಆದರೂ ಕೂಡ, ಮತ್ತು ಅತ್ಯಂತ ಕಿರಿಯನಾಗಿದ್ದರೂ ಕೂಡ, ಒಬ್ಬ ಹಿರಿಯ ರಾಜಕಾರಣಿ ಯಾವ ರೀತಿ ಯುವಕರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿದರೆ ಅವ್ರಿಗೊಂದು ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಕೂಡ ರಾಜ್ಯದಲ್ಲಿ ಆಹಾರ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ಒನ್ ಕಾರ್ಡ್ ಒನ್ ನೇಷನ್ ಬಹುಶಃ ಇನ್ನೂ ಕೂಡ ದೇಶ ಜಾರಿಗೆ ಬರಲಿಲ್ಲ. ಅದಾಗಬೇಕಾದ್ರೆ ಒಂದು ರಾಜ್ಯ ಒಂದು ಕಾರ್ಡ್ ಕೂಡ ಆಗಬೇಕು. ಆ ಪೋರ್ಟಬಿಲಿಟಿ ಫಸ್ಟ್ ದೇಶದಲ್ಲಿ ಇವತ್ತು ಜಾರಿಗೆ ತಂದಿದ್ದರೆ ಬಹುಶಃ 2017-18ರಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಅವತ್ತು ನಾವು ಫಸ್ಟ್ ಜಾರಿಗೆ ತಂದಾಗ, ಅದರ ಜೊತೆಯಲ್ಲಿ ಇವತ್ತು ಕೆರೋಸಿನ್ ಮಾಫಿಯಾ ನಡೀತಾ ಇದೆ. ಗ್ಯಾಸ್ ಇದ್ದವರು ಕೂಡ ಕೆರೋಸಿನ್ ಕೋಟ ಬರ್ತದೆ, ಇದನ್ನು ಕಡಿತಗೊಳಿಸಬೇಕಂತ ಕೇಂದ್ರ ಆದೇಶ ಮಾಡಿದ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯ ದೇಶದಲ್ಲೇ ಪ್ರಪ್ರಥಮವಾಗಿ ನಾವು ಬಹುಶಃ 30% ಫಸ್ಟ್ ಟೈಮ್ ಅದನ್ನು ಕಟ್ ಮಾಡಿದಾಗ ನಮ್ಮನ್ನು ಬಹುಶಃ ಅಭಿನಂದಿಸಿ, ಬಹುಶಃ ವಿಧಾನಸಭಾ ಲೋಕಸಭೆಯಲ್ಲಿ ಕೂಡ ನಮ್ಮ ರಾಜ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಮಗೆ ಇನ್ಸೆಂಟಿವ್ಸ್ ಆಗಿ ಸುಮಾರು 300 ಕೋಟಿ ರೂಪಾಯಿನ ಕೂಡ ಅವತ್ತು ನಮಗೆ ಆ ಒಂದು ಇನ್ಸೆಂಟಿವ್ಸ್ ನಮಗೆ ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ಬಹುಶಃ ಇವತ್ತು ನಾನು ಬೇರೆ ಪಕ್ಷ ಆಗಿದ್ದು ಕೂಡ ಎಲ್ಲ ರೀತಿಯ ಸಹಕಾರ ಕೊಡೋ ಜೊತೆಯಲ್ಲಿ BIS ಸ್ಟ್ಯಾಂಡರ್ಡ್ ಅಂತ ಒಂದು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಎಂಬ ಒಂದು ಗವರ್ನಿಂಗ್ ಕೌನ್ಸಿಲ್ ಇದೆ ನ್ಯಾಷನಲ್ ಲೆವೆಲ್. ಅದು ಇದೆ, ಎಲ್ಲ ರಾಜ್ಯದ ಒಂದೇ ಮಂತ್ರಿ ಯಾರು ಒಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಆ ಒಂದು ಕಮಿಟಿಗೆ ಬಹುಶಃ ಇಡೀ ದೇಶದ ನಾವು ಒಬ್ಬರನ್ನು ಸೆಲೆಕ್ಟ್ ಮಾಡಿ ಆ ಕಮಿಟಿ ಕೂಡ ಹಾಕಿದ್ದ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಚರ್ಚೆ ಮಾಡೋ ಸಂದರ್ಭ ಬಹುಶಃ ಹಲವಾರು ಸಲಹೆ ಸೂಚನೆ ಕೊಟ್ಟು ನಮ್ಮ ರಾಜ್ಯ ನಡೆಯುತ್ತಿರುವಂಥ ಆಹಾರ ಇಲಾಖೆ ಆಲ್ಮೋಸ್ಟ್ ಮೆಚ್ಚುಗೆ ವ್ಯಕ್ತಿಗೂ ನನಗೆ ನೆನಪಿದೆ. ಬಹುಶಃ ಅವರ ಅಗಲುವಿಕೆ ಜೊತೆಯಲ್ಲಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರತನ್ ಕುಮಾರ್ ಕಟ್ಟೆಕುಮಾರ್, ಬಹುಶಃ ನನಗೆ ಕಮ್ಮಿ ನನ್ನ ತಂದೆ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ಅವತ್ತಿನ ಕಾಲದಲ್ಲಿ ಪ್ರತಿನಿಧಿಯಾದ ನಂತರ ಮಾಜಿ ಶಾಸಕರಾದ ನಂತರ ಕೂಡ ಸಮಾಜದ ಬಗ್ಗೆ ವಿಶೇಷ ಕಾಳಜಿ ಮತ್ತು ಎಲ್ಲ ವರ್ಗದವರ ಬಗ್ಗೆ, ಅವರು ಕೂಡ ಬಡವರ ಬಗ್ಗೆ ಮತ್ತು ಅವರ ಕೆಲಸಗಾರರ ಬಗ್ಗೆ ವಿಶೇಷ ಕಾಳಜಿ ಇಟ್ಟುಕೊಂಡು ಒಂದು ಸಾಮಾಜಿಕ ಚಿಂತನೆಯಲ್ಲಿ ಯುವಜನತೆಗೆ ಮಾರ್ಗದರ್ಶನ ಇಟ್ಟು ಕೊಟ್ಟವರು. ಬಹುಶಃ ಇವತ್ತು ರತನ್ ಕುಮಾರ್ ಕಟ್ಟೆಮಾರು ಕೂಡ ನನ್ನ ವಿಶೇಷ ಎಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳಿಕೊಂಡು, ಬಹುಶಃ ತಾವು ಯಾರೆಲ್ಲ ಇವತ್ತು ನಮ್ಮ ಈ ಒಂದು ಸಂತಾಪ ಸೂಚನೆಯಲ್ಲಿ ತಾವು ಮಂಡಿಸಿದ್ದೀರಾ, ಎಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಭಿಮಾನಿ ಕುಟುಂಬ ವರ್ಗರಿಗೆ ಅವರ ಅಗಲಿಕೆ ದುಃಖವನ್ನು ತಡೆಯುವ ಶಕ್ತಿ ಹೊತ್ತು ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೀವಿ. ಕೊನೆಯಲ್ಲಿ ಮಹೇಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಇವತ್ತು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಬ್ಬರು ಗಣ್ಯರ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದ ಎಲ್ಲ ನಮ್ಮನ್ನು ಅಗಲಿರ್ತಕ್ಕಂಥ ಎಲ್ಲ ಮಹನೀಯರ ಆತ್ಮಕ್ಕೆ ಪ್ರಕೃತಿ ಮಾತೆ ಶಾಂತಿ ದೊರಕಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮೊದಲನೇದಾಗಿ ರವಿ ಬೆಳಗೆರೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅನಿಸ್ತಾ ಇದೆ.
ರವಿ ಬೆಳಗೆರೆಯವರು ಒಬ್ಬ ಉತ್ತಮ ಸಾಹಿತಿ, ಬರಹಗಾರ, ಅದರಲ್ಲಿ ಎರಡು ಮಾತಿಲ್ಲ. ಅನೇಕ ಇತಿಮಿತಿಗಳನ್ನು ಹೊಂದಿದ್ದಂಥ ಸಹಜವಾದಂಥ ಒಬ್ಬ ವ್ಯಕ್ತಿ. ಆದರೆ ಇವರು ಮಾಡಿರೋ ಒಂದು ಅಸಹಜವಾದಂಥ ಅಥವಾ ಅಸಾಮಾನ್ಯವಾದಂಥ ಒಂದು ಕಾರ್ಯ ಏನು ಅಂತಂದರೆ, ಪ್ರಾರ್ಥನಾ ಶಾಲೆಯನ್ನು ಪ್ರಾರಂಭಿಸಿ ಯಾವುದೇ ಡೊನೇಷನ್ ತಗೊಳ್ಳದೆ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಕಾಯಕವನ್ನು ಮಾಡಿದ್ದಾರಲ್ಲ, ಅದನ್ನು ನಾವೆಲ್ಲರೂ ಇವತ್ತು ನೆನೆಸ್ಕೋಬೇಕಾಗಿದೆ. ಆ ಕಾರಣಕ್ಕೆ ನಾನು ರವಿ ಬೆಳಗೆರೆಯವರಿಗೆ ಅತ್ಯಂತ ಹೃದಯ ತುಂಬಿದ ಸಂತಾಪವನ್ನು ಸೂಚಿಸ್ತೇನೆ. ಮತ್ತು ಶ್ರೀ ರಾಮ್ವಿಲಾಸ್ ಪಾಸ್ವಾನ್ ಅವ್ರ ಬಗ್ಗೆ ಎರಡು ಮಾತುಗಳನ್ನು ಆಡಬೇಕು ಅಂತ ನನಗನ್ನಿಸ್ತಾ ಇದೆ. ನಮ್ಮ ದೇಶದ, ಭಾರತ ದೇಶದ ಪರಂಪರೆ ಏನು ಅಂತಂದರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಒಳ್ಳೆ ಸಾಧನೆ ಮಾಡ್ತಾರೋ ಅವರನ್ನು ಗುರುತಿಸ್ತಕ್ಕಂಥದ್ದು ನಮ್ಮ ದೇಶದ ಪರಂಪರೆ. ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ವಿಚಾರಕ್ಕೆ ಬಂದಾಗ ನಮ್ಮನ್ನು ಗುರುತಿಸಿ ಅಂತ ಕೇಳೋವಂಥ ಒಂದು ಪರಿಸ್ಥಿತಿ ಇದೆ. ಸಹಜವಾದಂಥ ನಮ್ಮ ದೇಶದ ಪರಂಪರೆಗೆ ತದ್ವಿರುದ್ಧವಾದಂಥ ಒಂದು ರೀತಿಯ ಮನಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸ್ಬೇಕು, ನಾವು ಇಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತದ ಇತಿಹಾಸದಲ್ಲಿ ದಾಖಲಾಗಬೇಕಾಗಿರುವಂತಹ ಅಂಶಗಳೇನು ಅಂತಂದರೆ, ನಮ್ಮ ದೇಶದ ಪಾರ್ಲಿಮೆಂಟ್ ಭವನದ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರಪಟವನ್ನು ಹಾಕಲಿಕ್ಕೆ ಕಾರಣ ಆಗಿದ್ದು ರಾಮ್ವಿಲಾಸ್ ಪಾಸ್ವಾನ್ ಅವರು. ಅಲ್ಲಿವರೆಗೆ ಅಂಬೇಡ್ಕರ್ ಅವರ ಫೋಟೋ ಪಾರ್ಲಿಮೆಂಟ್ ಭವನದಲ್ಲಿ ಇರಲಿಲ್ಲ. ಸಂವಿಧಾನ ಶಿಲ್ಪಿಯ ಫೋಟೋ ಪಾರ್ಲಿಮೆಂಟ್ ಭವನದಲ್ಲಿ ಇರಲಿಲ್ಲ ಅಂದಾಗ ಅಲ್ಲಿವರೆಗೆ ರಾಜ್ಯಭಾರ ಮಾಡಿದ್ದವ್ರಿಗೆ ಅದು ಗುರುತಿಸಲಿಕ್ಕೆ ಆಗಿಲ್ಲ. ಆದರೆ ಇವರು ಗುರುತಿಸಿದ್ರು. ಆ ಗುರುತಿಸೋದಕ್ಕೆ ಒಂದು ಹಿನ್ನೆಲೆ ಇದೆ, ಅದನ್ನು ನಾನು ಹೇಳ್ಬಿಡ್ತೀನಿ. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು. ಬದುಕಿರುವಾಗಲೇ ಅನೇಕರಿಗೆ ಭಾರತ ರತ್ನ ಕೊಟ್ಟಿದೆ ನಮ್ಮ ದೇಶ, ಅದೆಲ್ಲವನ್ನ ಗೌರವಿಸ್ತೀನಿ ನಾನು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರು ತೀರ್ಕೊಂಡ ಮೇಲೂ ಅವ್ರನ್ನ ಭಾರತ ರತ್ನ ಅಂತ ಗುರುತಿಸ್ಲಿಕ್ಕೆ ನಮ್ಮ ಮನಸ್ಸುಗಳು ಒಪ್ಕೊಂಡಿಲ್ವೋ ಅಥವಾ ಮರ್ತು ಬಿಟ್ಟಿದ್ರೋ ಗೊತ್ತಿಲ್ಲ. ಆದರೆ ರಾಮ್ವಿಲಾಸ್ ಪಾಸ್ವಾನ್ ಅವರ ಕಾಲದಲ್ಲಿ VP ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತೀವಿ. ಮೂರನೇದು, 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅನೇಕ ಮಹನೀಯರ ಜೊತೆಗೆ ಹೋರಾಟ ಮಾಡಿದ್ದು ರಾಮ್ವಿಲಾಸ್ ಪಾಸ್ವಾನ್ ಅವರು. ಅದಕ್ಕೋಸ್ಕರ 75ರಲ್ಲಿ ನಡೆದಂಥ ತುರ್ತು ಪರಿಸ್ಥಿತಿನಲ್ಲಿ ಜೈಲುವಾಸ ಅನುಭವಿಸಿದ್ದಾರೆ. 77ರಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಮಂಡಲ್ ಆಯೋಗ ರಚನೆ ಆಯಿತು. ಮಂಡಲ್ ಆಯೋಗ 78, 79ರಲ್ಲಿ ವರದಿ ಕೊಡ್ತು. 81ರಷ್ಟೊತ್ತಿಗೆ ಜನತಾ ಸರ್ಕಾರ ಬಿದ್ದೋಯ್ತು, ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಮಂಡಲ್ ಆಯೋಗದ ವರದಿಯನ್ನು ತೆರೆದು ನೋಡಲಿಲ್ಲ. ಕೊನೆಗೆ ಮಂಡಲ್ ಆಯೋಗಕ್ಕೆ ಜೀವ ಕೊಟ್ಟಿದ್ಯಾರು ಅಂತಂದರೆ VP ಸಿಂಗ್ ಅವರು. 1989ರಲ್ಲಿ ಅವರು ಪ್ರಧಾನಿ ಆದಾಗ ಅದಕ್ಕೆ ಜೀವ ಕೊಟ್ಟವರು. ಪಾರ್ಲಿಮೆಂಟ್ ಭವನದಲ್ಲಿ ಬಾಬಾ ಸಾಹೇಬರ ಫೋಟೋ, ಭಾರತ ರತ್ನ ಬಾಬಾ ಸಾಹೇಬರಿಗೆ, ಮಂಡಲ್ ಆಯೋಗ, ಇದೆಲ್ಲಕ್ಕೂ ಪ್ರೇರಕ ಶಕ್ತಿಯಾಗಿ ಹಿಂದೆ ನಿಂತು ಕೆಲಸ ಮಾಡಿದ್ಯಾರು ಅಂತಂದರೆ ನನ್ನ ರಾಜಕೀಯ ಗುರುಗಳಾದಂಥ ಮಾನ್ಯವರ್ ಕಾಂಶಿರಾಮ್ ಸಾಹೇಬರು. ಅದೊಂದು ಮೈನಾರಿಟಿ ಗೌರ್ಮೆಂಟ್ ಆಗಿತ್ತು. BSPಯ 3 ಜನ MP ಗಳು ರಾಮ್ವಿಲಾಸ್ ಪಾಸ್ವಾನ್ ಅವ್ರಿಗೆ ಮಾತಾಡಿ VP ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ, ಇದು 3 ಜಾರಿಗೆ ತರಬೇಕು ಅಂತ ಕಾಂಶಿರಾಮ್ ಸಾಹೇಬರು ಹೇಳಿದಾಗ ಪಾಸ್ವಾನ್ ಅವರು ಅದರ ನೇತೃತ್ವವನ್ನು ವಹಿಸಿ ಇಂತಹ ಐತಿಹಾಸಿಕ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಅಂಥ ಒಬ್ಬ ಮಹಾಪುರುಷನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ದಲಿತರ ಮೂಲಕ, ಶೋಷಿತರ ಮೂಲಕ ಇಡೀ ರಾಷ್ಟ್ರದ ನಾಯಕನಾಗಿದ್ದಂಥ ರಾಮ್ವಿಲಾಸ್ ಪಾಸ್ವಾನ್ ಅವರಿಗೆ ಈ ಸದನ ಗೌರವಪೂರ್ವಕ ಸಂತಾಪವನ್ನು ಸೂಚಿಸ್ತಾ ಇದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂತಾಪ ಸೂಚನೆಗೆ ನಿಮಗೆ ಬೆಂಬಲ ಕೊಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ ಕೃತಜ್ಞತೆಗಳು. ನಮಸ್ಕಾರ. ಮೃತರ ಗೌರವಾರ್ಥ
1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ.